ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತೋ ಅವರನ್ನು ಕುರೂಪಿಯಂತೆ ಕಾಣುತ್ತೆ ನಮ್ಮ ಈ ಸಮಾಜ. ಯಾಕೆಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣಗಳು ತುಂಬಿದ ಅಂತರಾಳವಲ್ಲ, ದುರ್ಗುಣ ತುಂಬಿರುವ ಮೈಮರೆಸುವ ಬಾಹ್ಯ ಸೌಂದರ್ಯ. ಗೆಳೆಯರು ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಗುಣ ಇರುವ ಸ್ನೇಹಿತರು ಇರುವುದು ತುಂಬ ಮುಖ್ಯ. ದುಡ್ಡಿನ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ನೋವಿನಲ್ಲಿದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಅಥವಾ ಗೆಳತಿ ಇದ್ದರೆ ಸಾಕು. ಸೋತವನು ನೋಡಿ ಯಾಕೆ ನಗುತ್ತೀರಾ? ಸೋಲು ಅವನ ತಪ್ಪಲ್ಲ, ಸಮಯ ಸಂದರ್ಭ ಅವನ ಜೀವನದಲ್ಲಿ ಅವನನ್ನು ಸೋಲುವಂತೆ ಮಾಡಿರುತ್ತದೆ. ಸೋತವನನ್ನು ನೋಡಿ ನಗುವುದಕ್ಕಿಂತ ಸೋತವನನ್ನು ಸಂತೈಸಿ, ಗೆದ್ದವರನ್ನು ಹೊಗಳುವುದಕ್ಕಿಂತ ಸೋತವನನ್ನು ಸಮಾಧಾನ ಮಾಡಿ. ನಂಬಿದವರ ಮನೆಯಲ್ಲಿ ವಿಷ ಕೊಟ್ಟರೂ ಕುಡಿಯಬಹುದು, ಆದರೆ ನಂಬಿಕೆಯಿಲ್ಲದ ಮನಸ್ಸುಗಳು ಅಮೃತ ಕೊಟ್ಟರೂ ಕುಡಿಯುವಂತಿಲ್ಲ. ಆದರೆ ವಿಷವನ್ನು ಅಮೃತವನ್ನಾಗಿಸುವ ಶಕ್ತಿ ಇರುವುದು ನಂಬಿಕೆಗೆ ಮಾತ್ರ. ನೀವು ಏನು ಅಂತ ನಿಮಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಗೋಸ್ಕರವೂ ನೀವು ಕಾಯಬೇಡಿ. ಯಾಕೆಂದರೆ ಎಲ್ಲರನ್ನು ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀವೇ ಹುಚ್ಚರಾಗುತ್ತೀರಾ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳಾಗುತ್ತಿದ್ದರೆ ಈ 2 ಕೆಲಸ ಚಾಚು ತಪ್ಪದೆ ಮಾಡಿ. 1. ಆ ಜಗಳಕ್ಕೆ ಮೂಲ ಕಾರಣ ಏನು ಅಂತ ಮೊದಲು ತಿಳಿದುಕೊಂಡು ಆ ಕಾರಣಕ್ಕೆ ಮೊದಲು ಪರಿಹಾರವನ್ನು ಶಾಂತಿಯಿಂದ ಹುಡುಕಬೇಕು. 2. ಒಂದು ವೇಳೆ ಆ ಜಗಳ ನಿಮ್ಮಿಂದಲೇ ಆಗುತ್ತಾ ಇದ್ದರೆ ಸ್ವಲ್ಪ ಹೊತ್ತು, ಅಂದರೆ 10 ರಿಂದ 15 ನಿಮಿಷಗಳವರೆಗೂ ಮನೆಯಿಂದ ನೀವು ಹೊರಗಡೆ ಹೋಗಿ. ನಾವು ಬಯಸಿದ್ದೆಲ್ಲ ಸಿಕ್ಕಿದ್ದೇ ಆದರೆ ಅದು ದೇವರ ಕೃಪೆ. ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ. ನಮ್ಮ ಜೀವನಕ್ಕೆ ಅಥವಾ ನಮ್ಮ ಜೀವನಕ್ಕೆ ಹೋಲಿಕೆ ಆಗುವಂಥದ್ದು ಆ ದೇವರು ಕರುಣಿಸುತ್ತಾನೆ. ಯಾರು ಹೆಚ್ಚು ನೊಂದಿರುತ್ತಾರೋ ಅವರ ಹೆಜ್ಜೆ ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತದೆ. ನೊಂದ ವ್ಯಕ್ತಿಯ ಮನಸ್ಸು ಅಪ್ಪಟ ಚಿನ್ನವಾಗಿರುತ್ತದೆ. ಜಗತ್ತು ಬಾಧೆಗೆ ಒಳಗಾಗುತ್ತಿರುವುದು ದುರ್ಜನರ ಹಿಂಸಾಚಾರದಿಂದ ಅಲ್ಲ, ಅದರ ವಿರುದ್ಧ ದನಿಯೆತ್ತದ ಸಜ್ಜನರ ಮೌನದಿಂದ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೋಬೇಡಿ. ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರುತ್ತೆ. ಅದು ಪ್ರತಿ ಹೊಡೆತಗಳಿಂದ ಆಕಾರವನ್ನು ಪಡೆಯುತ್ತಾ ಹೋಗುತ್ತೆ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡಿ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡಿ. ಆ ಅನುಭವಗಳೇ ನಿಮ್ಮ ಮುಂದಿನ ಜೀವನಕ್ಕೆ ದಾರಿಯಾಗುತ್ತೆ. ಹಣ ಬಂದರೆ ನಿಮ್ಮ ಅಕ್ಕಪಕ್ಕ ಸೇರುವ ಜನ ಬಹಳಷ್ಟು ಇದ್ದಾರೆ, ಆದರೆ ರೋಗ ಬಂದರೆ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಬರುವುದಿಲ್ಲ. ಖರ್ಚು ಮಾಡುವಷ್ಟು ಸುಲಭವಲ್ಲ ಸಂಪಾದನೆ ಮಾಡುವುದು. ಅಂದರೆ ಅದರಿಂದ ನಿಮಗೋಸ್ಕರ ಸ್ವಲ್ಪನಾದರೂ ಹಣವನ್ನು ನೀವು ಉಳಿತಾಯ ಮಾಡಿಟ್ಟುಕೊಳ್ಳಿ. ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು ಬಳಗ ಎಲ್ಲ ನಮ್ಮ ಯೋಚನೆ ಅಷ್ಟೇ. ಆದರೆ ಯಾರ ಮನಸ್ಸಿನಲ್ಲಿ ನಾವು ಒಳ್ಳೆಯವರಾಗಿ ಉಳಿಯುತ್ತೇವೆಯೋ ಅವರೇ ನಮ್ಮ ನಿಜವಾದ ಆತ್ಮೀಯರಾಗಿರುತ್ತಾರೆ. ಒಳ್ಳೆಯ ಸಂಬಂಧ ಒಂದು ಪುಸ್ತಕವಿದ್ದಂತೆ. ಪುಸ್ತಕ ಎಷ್ಟು ಹಳೆದಾದರೂ ಅದರಲ್ಲಿನ ಪದಗಳು ಯಾವತ್ತೂ ಬದಲಾಗುವುದಿಲ್ಲ. ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನೇ ಮರೆಯುತ್ತಾನೆ, ಮದುವೆಯಾದರೆ ತಂದೆ ತಾಯಿಯನ್ನೇ ಮರೆಯುತ್ತಾನೆ, ಮಕ್ಕಳಾದರೆ ಒಡ ಹುಟ್ಟಿದವರನ್ನೇ ಮರೆಯುತ್ತಾನೆ, ಶ್ರೀಮಂತನಾದರೆ ಬಡತನವನ್ನೇ ಮರೆಯುತ್ತಾನೆ. ಆದರೆ ಅವನಿಗೆ ವಯಸ್ಸಾದಾಗ ಕೊನೆಗೆ ಎಲ್ಲವನ್ನು ನೆನಪಿಸಿಕೊಂಡು ಕೊರಗುತ್ತಾನೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವರೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಜಾಗವಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.